ಅಧ್ಯಾಯ 5 ಶ್ಲೋಕ ಸಂಖ್ಯೆ 27. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 28. ಯತೇಂದ್ರಿಯಮನೋ ಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧಃ ಯಃ ಸದಾ ಮುಕ್ತ ಏವ ಸಃ. ಶ್ಲೋಕಾರ್ಥ. ಸ್ಪರ್ಶದಂತಹ ಇಂದ್ರಿಯ ವಿಷಯಗಳನ್ನು ಹೊರಗಿರಿಸಿ ಕಣ್ಣುಗಳನ್ನು ಎರಡು ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ ಒಳಹೋಗುವ ಮತ್ತು ಹೊರಬರುವ ಅಪಾನ ವಾಯುವನ್ನು ಸಮವಾಗಿರಿಸಿ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಯನ್ನು ಜಯಿಸಿ ಮೋಕ್ಷದ ಗುರಿಯಲ್ಲಿ ತಲ್ಲೀನನಾದ ಹಾಗೂ ಇಚ್ಛೆ, ಭಯ ಮತ್ತು ಕ್ರೋಧಗಳಿಲ್ಲದ ಮುನಿಯು ಯಾವಾಗಲೂ ಬಂಧಮುಕ್ತನಾಗಿರುತ್ತಾನೆ. ಅಧ್ಯಾಯ 5 ಶ್ಲೋಕ ಸಂಖ್ಯೆ 29. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಶ್ಲೋಕಾರ್ಥ. ನನ್ನನ್ನು ಯಜ್ಞ ಮತ್ತು ತಪಸ್ಸುಗಳನ್ನು ಅನುಭವಿಸುವವನು ಇಡೀ ಜಗತ್ತಿನ ಒಡೆಯರಿಗೆಲ್ಲ ಒಡೆಯನು ಹಾಗೂ ಎಲ್ಲ ಪ್ರಾಣಿಗಳಿಗೂ ನಿಸ್ವಾರ್ಥ ಸಹೃದಯ ಪ್ರೇಮಿ ಎಂಬ ನಿಜವನ್ನು ತಿಳಿದುಕೊಂಡ ಭಕ್ತನು ಶಾಂತಿಯನ್ನು ಪಡೆಯುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಹರಿಃ ಓಂ.